ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ದೀಪಾವಳಿ ಹಬ್ಬ ನಾವು ಲಾಸ್ಟ್ ಡೇ ಮಾಡ್ತಿದೀವಿ. ಯಾಕೆಂದ್ರೆ ಜಿಯನ್ ತಿರುಪತಿಗೆ ಹೋಗೋದು ಬಂದಿದ್ದು ಎಲ್ಲ ಲೇಟ್ ಆಯ್ತಲ್ಲ, ಸೊ ಅದಕ್ಕೆ ಇವಾಗ ಹೋಗಿ ಸ್ವಲ್ಪ ಏನಾದ್ರು ಸುರ್ಸುರ್ ಬತ್ತಿ ತರನ ಅಂತ ಹೋಗ್ತಿದೀವಿ. ನಮ್ಗೆ ಹಿಂದೆ ಸಿಗುತ್ತೆ, ಬೈಕಲ್ಲಿ ಹೋಗ್ತಿದೀವಿ. ಇವರು ಬೈಕಲ್ಲಿ ಬರಕ್ ರೆಡಿ ಆಗಿದ್ದಾರೆ. ಫಸ್ಟ್ ತಲೆ ಏನಾಯ್ತು? ಕೂರ್ಲೋನಕ್ಕೆ ತಲೆ ಅಂತ ನಾಚಿಕೆ ಆಗೋಗಿದೆ, ತೋರ್ಸಲ್ವಂತೆ. ಇವಾಗ ಹೋಗಿ ಬಂದು ಆಮೇಲೆ ಬಂದು ಜೇನಕ್ಕೆ ಸ್ನಾನ ಮಾಡಿಸಿ ಆಮೇಲೆ ಕುಕ್ಕಿಂಗ್ ಎಲ್ಲ ರೆಡಿ ಮಾಡಬೇಕು. ಚಂದು ವಡ ಬೇಕಂತೆ, ಆಮೇಲೆ ಇವನಿಗೆ ಜಾಮೂನು ಎಲ್ಲ ಮಾಡಬೇಕು. ಅದೇನದು ಸೌಂಡು? ಬೋರ್ಡು ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಸೊ ಹೋಗಿ ಪಟಾಕಿ ತಗೊಂಡ್ ಬಂದ್ವಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಒಂದು 4-5 ಐಟಮ್ ತಗೊಂಡಿದ್ದು. ಅದಕ್ಕೆ ಎಷ್ಟೊಂದು ಆಗೋಯ್ತು. ಇಲ್ಲಿ ನೋಡಿ, ನಮ್ಮ ಚಂದವ್ರು ಅಲೆಕ್ಸಾ ತಗೊಂಡ್ಬಿಟ್ಟಿದ್ದಾರೆ. ಅದನ್ನ ಮಾತಾಡ್ಸ್ಕೊಂಡು ಕೂತಿದ್ದಾರೆ. ಇಲ್ಲಿ ನನ್ನ ಮಗ ಬಂದು ನಂದು ಟ್ರೈಪಾಡ್ದು ಎಲ್ಲ ಲೂಸ್ ಮಾಡ್ತಿದ್ದಾನೆ. ನಡಿ ಸ್ನಾನಕ್ಕೆ. ಸೊ ಆಲ್ಮೋಸ್ಟ್ ಮಾತಾಡ್ತಾನೆ ಇದ್ದಾನೆ. ಅವನು ನೋಡಿ ಸ್ಟಾಪ್ ಅಂತೆ. ಶಾಪಿಂಗ್ ಅಂತೆ ಅವನಿಗೆ, ಶಾಪಿಂಗ್ ಅಂತ ಚಿನ್ನಿಗೆ. ಸೊ ಇವಾಗ ಜಿಯನ್ಗೆ ಸ್ನಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ ಅಡುಗೆಗೆ. ನಾನು ಸ್ನಾನ ಮಾಡ್ಕೊಂಡು ಬಂದು ಕುಕ್ ಮಾಡೋದಷ್ಟೇ. ಇನ್ನು ದೀಪ ಹಚ್ಚೋದಕ್ಕೆಲ್ಲ ಸಂಜೆ ರೆಡಿ ಮಾಡ್ತೀನಿ, ಯಾಕೆಂದರೆ ಸಂಜೆ ದೀಪ ಹಚ್ಚೋದು. ಆಲ್ರೆಡಿ ನಾನು ಮಂಡೆಯಿಂದನೇ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬಟ್ ಇವತ್ತು ಹಬ್ಬ ಮಾಡ್ತಿರೋದ್ರಿಂದ ಇವಾಗ ಸ್ವಲ್ಪ ಎಲ್ಲ ಹೊರ್ಗಡೆ ಬಾಲ್ಕನಿಗೆ ಎಲ್ಲದಕ್ಕೂ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಸ್ನಾನ ಬಾ, ಸ್ನಾನ ಬಾ, ಸ್ನಾನ. ಫ್ರೆಂಡ್ಸ್, ಸ್ನಾನ ಆಯಿತು. ಸೊ ಡ್ರೆಸ್ ಆಮೇಲಿಂದ ಹಾಕ್ಕೊಳ್ಳೋಣ ಅಂತ, ಯಾಕೆಂದರೆ ಕುಕ್ ಮಾಡ್ತಿದ್ದೀನಿ, ಹಾಳಾಗುತ್ತೆ. ಇದು ನೈಟ್ ಗೌನ್, ಇದು M&S ಅಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ಟಿದೆ. ಸಕ್ಕರೆ ಪಾಕನೂ ರೆಡಿ ಆಯಿತು. ಇವಾಗ ಜಾಮೂನ್ ಅದು ಕರೆದು ಹಾಕೋದೇ ಅಷ್ಟೇ. ಇದಕ್ಕೆ ಪಲ್ಯಗೆ ತೊಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಹೋಗಿದೆ, ಮಾಡಬೇಕು. ಬೇರೆ ವೆಜ್ ಪುಲಾವ್ಗೆ ಎಲ್ಲ ರೆಡಿ ಆಗಿದೆ, ವಡಾಗೂ ರೆಡಿ ಆಗಿದೆ. ಸೊ ಚಕ ಅಂತ ಮಾಡಿಬಿಟ್ರೆ ಲಂಚ್ ರೆಡಿ ಆಗುತ್ತೆ, ಆಮೇಲೆ ಊಟ ಮಾಡೋದು. ಸೊ ಇವಾಗ ಜಾಮೂನ್ ಕರಿಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ಜಾಮೂನು ಹಾಕ್ಬಿಟ್ಟು ಸ್ವಲ್ಪನೇ ಮಾಡಿದ್ದೀನಿ. ಪಟಾಕಿ ತರಕ್ಕೆ ಹೋದಾಗ ಬಾಳೆ ಎಲೆ ಥರನ ಅಂದ್ಕೊಂಡ್ವಿ, ಬಟ್ ಬರೋಷ್ಟಾಗ ಅದನ್ನು ಮರ್ತ್ಕೊಂಡ್ಬಿಟ್ವಿ. ಅವನೊಂದಾದ್ಮೇಲೆ ಒಂದು ಸಾಂಗ್ ಹಾಕ್ಸ್ಕೊಂಡು ಕೇಳೋದೇ ಆಗ್ತಿದೆ ಅಲೆಕ್ಸಾ ಬಂದಾಗಿಂದ. ಫ್ರೆಂಡ್ಸ್, ಸೊ ಲಂಚ್ ಎಲ್ಲ ಪ್ರಿಪೇರ್ ಆಯಿತು. ಮೈಸೂರು ಪಾಕು ತರ್ಸ್ಕೊತಾ ಇದ್ವಿ. ಮೈಸೂರು ಪಾಕು ಬೇಕು ಅನಿಸ್ತು, ಜಾಮೂನ್ ಮಾಡಿದ್ದೀನಿ. ಜಾಮೂನ್ ಜೊತೆಗೆ ಮೈಸೂರು ಪಾಕು, ವಡಾ, ವೆಜ್ ಪಲಾವ್, ಅದಕ್ಕೆ ರಾಯ್ತ ಮತ್ತು ತೊಂಡೆಕಾಯಿ ಪಲ್ಯ ಎಲ್ಲ ರೆಡಿಯಾಗಿದೆ. ಚಂದು ಸ್ನಾನಕ್ಕೆ ಹೋಗಿದ್ದಾರೆ. ಚಂದು ಸ್ನಾನಕ್ಕೆ ಹೋಗಿ ಬಂದಮೇಲೆ ಊಟ ಮಾಡೋದು. ಸೊ ನಾನು ಇನ್ನೂ ಏನೂ ರೆಡಿ ಆಗಿಲ್ಲ, ಯಾಕೆಂದರೆ ಸಂಜೆ ರೆಡಿ ಆಗೋಣ ಅಂತ. ಮಧ್ಯೆ ಸ್ವಲ್ಪ ಕೆಲಸ ಬೇರೆ ಇದೆ, ಇಂದ್ರಾನಗರ್ಗೆ ಹೋಗಬೇಕಿದೆ, ಅದು ಬೇರೆ ಮುಗಿಸ್ಬೇಕು. ಸೊ ಅದಕ್ಕೆ ಇವಾಗ ಊಟ ಎಲ್ಲ ಲಂಚ್ ಎಲ್ಲ ಮುಗಿಸಿ ಅಲ್ಲೋಗಿ ಬಂದು ಆಮೇಲೆ ಸಂಜೆ ಎಲ್ಲ ರೆಡಿಯಾಗಿ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ತೀನಿ.
ಸೊ ಬಂತು. ನಾನು ಯಾವಾಗಲೂ ಆಶಾ ಸ್ವೀಟ್ಸಿಂದ ತರಿಸೋದು ಮೈಸೂರು ಪಾಕು, ಇಂದಿರಾನಗರಲ್ಲಿ ಇದೆ ಅದು. ಒಂದೊಂದ್ಸರಿ ಆನಂದಲ್ಲೂ ತರಿಸ್ತೀನಿ. No, we'll put first sweet. Happy Sweet, Diwali. sweet. Sweet. Remote, Alk. Take. Eat now. Happy Diwali. Happy Diwali. ಹೇಳು. ದೀಪಾವಳಿ ಶುಭಾಶಯಗಳು ಎಲ್ಲರಿಗೂ. ಹೇಳ್ತೀನಿ, ಎಲ್ಲರಿಗೂ ದೀಪಾವಳಿ ಶುಭಾಶಯಗಳು. ಶುಭಾಶಯಗಳು. ಟೇಸ್ಟ್ ಮಾಡ್ಬಿಟ್ಟು ಕೇಳಬೇಕು. ಸ್ಪೈಡರ್ ಮ್ಯಾನ್. ಜಾಮೂನ್ ಎಲ್ಲ ಹೇಗಿದೆ? ಚೆನ್ನಾಗಿದ್ಯಾ? ಜಾಮೂನ್ ಪರವಾಗಿಲ್ಲ. ಜಾಮೂನ್ ಮಾಡ್ತಾಳೆ, ಬಟ್ ಒಂದ್ಸತಿ ತುಂಬ ಸಾಫ್ಟ್ ಆಗೋಗುತ್ತೆ, ಒಳಗಡೆ ತುಂಬ ಹಾರ್ಡ್ ಆಗೋಗುತ್ತೆ. ಸೊ ಇವತ್ತು ಸಾಫ್ಟ್ ಆಗೋಗಿದೆ. ಯಾವಾಗಲೂ ಸಾಫ್ಟಾಗಿ ಮಾಡೋ ಟೇಸ್ಟ್ ಚೆನ್ನಾಗಿದೆ. ಇವತ್ತು ಎಲ್ಲ ಹೊಡೆದೋಯ್ತಿತ್ತು, ಇವತ್ತೇನು ಹೊಡೆದೋಗಿಲ್ಲ, ನೀಟಾಗಿದೆ. ಇವತ್ತು ರೌಂಡ್ ಹಾಕೋಣ. ಬಾತ್ ಚೆನ್ನಾಗಿದೆ, ವಡೆ ಬೆಸ್ಟ್. ವಡ ಮೈಲಿ ವಡ. ತೊಂಡೆಕಾಯಿ ಪಲ್ಯ ಚೆನ್ನಾಗಿದೆ, ಎಳೆದು ಚೆನ್ನಾಗಿದೆ. ಫ್ರೆಂಡ್ಸ್, ರೆಡಿಯಾಗಾಯಿತು. ಸೊ ಇದೇ ನಂದು ಔಟ್ಫಿಟ್ಟು, ಕುರ್ತಾ. ಅಂದರೆ ಆವಾಗಲೇ ತುಂಬ ಹಿಂದೆ ತೊಗೊಂಡಿದ್ದೆ, ಹಾಕೊಂಡಿರಲಿಲ್ಲ, ಹೊಸದೇ ಇವಾಗ ಲೂಸ್ ಆಗಿಬಿಟ್ಟಿದೆ. ಸೊ ಕಂಫರ್ಟಬಲ್ ಆಗಿದೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇದು ಇಯರಿಂಗ್ಸ್ ಇದು ಹಾಕ್ಕೊಂಡಿದ್ದೀನಿ. ಈಗ ಹೋಗಿ ಹೊರಗಡೆ ರಂಗೋಲಿ ಬಿಟ್ಟೆಲ್ಲ ರೆಡಿ ಮಾಡಿ, ಆಮೇಲೆ ಇಲ್ಲಿ ಬಂದು ಎಲ್ಲ ರೆಡಿ ಮಾಡಬೇಕು, ದೇವ್ರ ಮನೆಯೂ ಕೂಡ. ಸೊ ಫ್ರೆಂಡ್ಸ್, ಇವಾಗ ಎಲ್ಲ ಅಲಂಕಾರ ಮಾಡ್ತಿದ್ದೀನಿ ದೇವ್ರಿಗೆ. ಈ ದೀಪಗಳೆಲ್ಲ ನಾನು ಹೋಮ್ ಸೆಂಟ್ರಲ್ಲಿ ತೊಗೊಂಬಂದಿದ್ದೆ. ಬೈ 1 get 1 ಆಫರ್ ಇತ್ತು, ಚೆನ್ನಾಗಿದೆ. ಇಲ್ಲಿ ಸುತ್ತ ಇಡೋದಕ್ಕೆ ಒಳಗಡೆನೆ ಕ್ಯಾಂಡಲ್ ರೀತಿ ಇದೆ. ಸೊ ಎಣ್ಣೆ ಸಪ್ರೇಟಾಗಿ ಹಚ್ಬೇಕಾಗಿಲ್ಲ. ದೀಪ ಎಲ್ಲ ಹಚ್ಚಿಟ್ಟಿದ್ದಾಯಿತು. ಸೊ ಲೈಟ್ಸ್ ಕೂಡ ಹಾಕಿದ್ದೀವಿ. ಲೈಟ್ಸ್ ಚೇಂಜ್ ಆಗ್ತಾ ಇರತ್ತೆ, ಫುಲ್ ಬ್ರೈಟಾಗಿ ಬಂದಾಗ ತೋರಿಸ್ತೀನಿ ನಾನು. ಮಾಮಿ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ, ಆರೋಗ್ಯ, ಶಕ್ತಿ, ವಿದ್ಯೆ ಕೊಡಪ್ಪ. Chutta, don't touch. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ನೋಡ್ಬೋದು ನೀವು, ಕೆಳಗಡೆ ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಬಿಟ್ಟಿದ್ದೀನಿ.
ಸಿಂಪಲ್ ಆಗಿ ಅದು ಹೇಗಾಗುತ್ತೆ ಹಾಗೆ ಅಲಂಕಾರ ಮಾಡಿಕೊಂಡು ಮಾಡಿದ್ದೀವಿ. ನೆಕ್ಸ್ಟು ನೋಡಬೇಕು, ಊಟ ಮಧ್ಯಾಹ್ನದೇ ಇದೆ. ಸೊ ಅದೇ ಎಲ್ಲ ಆಗುತ್ತೆ. ಒಡೆ ಬಿಸಿ ಬಿಸಿ ಮಾಡ್ತೀನಿ ಮತ್ತೆ. ಫ್ರೆಂಡ್ಸ್, ಸೊ ಇದು ತೋರಿಸಿದ್ದೆಲ್ಲ ಇವಾಗ ನಮ್ಮದು ಸೊಸೈಟಿಲಿ ಅಲಂಕಾರ ಮಾಡಿರೋದು. ಅಂದರೆ ಫುಲ್ ಲೈಟ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಇಯರು ಮಾಡಿದರು, ಈ ವರ್ಷವೂ ಕೂಡ ಮಾಡಿದ್ದಾರೆ. ಇನ್ನು ಒಳಗಡೆ ಎಲ್ಲ ಹಾಕಿದ್ದಾರೆ ಲೈಟ್ಸ್ ಎಲ್ಲ. ಸೊ ನಾವು ಮನೆ ಮುಂದೆ ತೋರಿಸಿದ್ನಲ್ಲ, ನಾವು ಸ್ವಲ್ಪ ಹಾಕಿದ್ದೀವಿ. ಎಲ್ಲರೂ ಮನೆ ಮುಂದೆ ಅಂತೂ ಲೈಟ್ಸ್ಗಳು ಕೂಡ ಅವರು ಹಾಕ್ಕೊಂಡಿದ್ದಾರೆ. ಚೆನ್ನಾಗಿದೆ ಒಂಥರ ಫುಲ್ ಲೈಟ್ 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 ಲೈಟ್. ಸೊ ಮೇಲೆ ಕಾಣಿಸ್ತಿರೋದೇ ನಮ್ಮದು. ಒಳಗಡೆನೂ ಮಾಡಿದ್ದಾರೆ. ಫ್ರೆಂಡ್ಸ್, ಸೊ ನಾವು ಏನಂದರೆ ಪಟಾಕಿ ಹಚ್ಚೋಣ ಅಂತ ತೊಗೊಂಡು ಬಂದಿದ್ವಿ ಪಟಾಕಿಗಳೆಲ್ಲ. ಬಟ್ ನಮ್ಮ ಇದರಲ್ಲಿ ಸೊಸೈಟಿಲಿ ಭಾನುವಾರ, ಸೋಮವಾರ, ಮಂಗಳವಾರ ಕೊಟ್ಟಿದ್ದಾರೆ, ಇವತ್ತು ಕೊಟ್ಟಿಲ್ಲ. ಬಟ್ ನಾವು ಯಾವಾಗಲೂ ಬಲಿಪಾಡ್ಯಮಿ ದಿನನೇ ನಾವು ಮಾಡ್ತಿದ್ದಿದ್ದು. ಸೊ ಇಲ್ಲಿ ಬೇರೆ ಕಡೆ ಎಲ್ಲ ಅವರು ಆರಾಮಾಗಿ ಹೊಡಿತಿದ್ದಾರೆ, ನಮ್ಮ ಸೊಸೈಟಿಲಿ ಕೊಟ್ಟಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಯ್ತು, ನಂಗೆ ಒಂಥರ ಆಗ್ಬಿಟ್ಟು. ನಾವು ಬೆಳಗ್ಗೆ ನಾನು ನೋಡಿರಲಿಲ್ಲ, ಗೊತ್ತಿರಲಿಲ್ಲ. ಹೋಗಿ ಎಲ್ಲ ತೊಗೊಂಡು ಬಂದುಬಿಟ್ವಿ. ನಾನು ಹೇಳಿದ್ನಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ. ಇವಾಗ ಅಲ್ಲಿ ಹೊಡಿಯೋಕ್ಕೆ ಪರ್ಮಿಷನ್ ಇಲ್ಲ. ಒಂಥರ ಬೇಜಾರಾಗ್ತಿದೆ, ಸಕ್ಕತ್ ಬೇಜಾರಾಗ್ತಿದೆ. ಜಿಯನ್ಗೆ ಅದ್ರ ಜೊತೆಲೇ ಅಟ್ಲೀಸ್ಟ್ ಒಂದು ಫ್ಲವರ್ ಪಾಟ್ ಆ ಥರದ್ದು ಏನಾರು ಹಚ್ಬೇಕು ಅಂತ ಇತ್ತು. ಯಾಕೆಂದರೆ ನಾವೇನು ಡಮ್ ಆ ಥರದ್ದೆಲ್ಲ ಏನು ಹೊಡಿಯೋಲ್ಲ ಯಾವಾಗ್ಲೂ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಈ ವರ್ಷ ಅಟ್ಲೀಸ್ಟ್ ನಾನು ದೀಪಾವಳಿ ಹಬ್ಬ ನಮ್ಮ ಮನೇಲಿ ಹೊಸ ಮನೇಲಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಅದು ಇಂಟೀರಿಯರ್ ಡಿಸೈನಿಂಗು ಕೂಡ ಲೇಟ್ ಆಗ್ತಿದೆ. ಸೊ ಅದು ಕೂಡ ಮಾಡೋದಕ್ಕಾಗಲಿಲ್ಲ. ಅದೆಲ್ಲ ಸೇರಿಸಿ ಒಂಥರ ಬೇಜಾರಾಗ್ತಿದೆ. ದೀಪಾವಳಿ ಹಬ್ಬದ ದಿನ ಸ್ವಲ್ಪ ಜಾಸ್ತಿನೇ ಬೇಜಾರಾಯಿತು ನನಗೆ. ಇಲ್ಲಿ ಪಟಾಕಿ ಹೊಡಿಯೋಕ್ಕಾಗದೇ ಇದ್ದಿದ್ದು, ಅಲ್ಲಿ ಇಂಟೀರಿಯರ್ಸು ಕೂಡ ಸ್ವಲ್ಪ ಲೇಟ್ ಆಗ್ತಿದೆ. ಹಬ್ಬ ಅಲ್ಲಿ ಮಾಡಬೇಕು ಅಂತಿತ್ತು, ಅಲ್ಲಿ ಮಾಡೋಕ್ಕಾಗದೇ ಇರೋದಿದ್ದು, ಇನ್ನು ಲೇಟ್ ಆಗ್ತಿದೆ ಅಂತೆಲ್ಲ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಇಲ್ಲಿ ಒಂದು 2 ಸುರ್ಸುದ್ ಬತ್ತಿ ಸುಮ್ಮನೆ ಹಾಗೆ ಹಚ್ಚೋಣ ಅಂದ್ಕೊಂಡಿದ್ದೀವಿ ಜಿಯನ್ ಜೊತೆಲಿ. ನೆಕ್ಸ್ಟ್ ಇಯರ್ ಚೆನ್ನಾಗಿನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋದಾಯಿತು. ಬೇಜಾರು ಮಾಡ್ಕೊಂಡಂತೂ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪಾಪುನ ಎಷ್ಟು ಎಂಜಾಯ್ ಮಾಡ್ತಾ ಇದೆ. ಫ್ರೆಂಡ್ಸ್, ಹಬ್ಬ ಮುಗೀತು. ಲಿಪ್ಸ್ಟಿಕ್ ತೆಗಿತಿದ್ದು. ನಂಗೆ ಲಿಪ್ಸ್ಟಿಕ್ ಇದ್ರೂ ಆಗಲ್ಲ. ಫ್ರೆಂಡ್ಸ್, ಇವಾಗ ಸಿನಮೆನ್ ಟೀ ಮಾಡ್ಕೊಂಡು ಕುಡಿತಾ ಇದ್ವಿ. ಯಾಕೆಂದರೆ ಬೆಳಗ್ಗೆಯಿಂದ ಅದೆಲ್ಲ ತಿಂದಿರ್ತೀವಲ್ಲ. ಸೊ ಸ್ವಲ್ಪ ಸಿನಮೆನ್ ಟೀ ಕುಡಿದ್ರೆ ಡೈಜೆಸ್ಟ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಜಿಯನ್ನು ಮತ್ತು ಪಪ್ಪ, ಜಿಯನಲ್ಲಿ ಹಾಲು ಕುಡಿತಿದ್ದಾನೆ, ಪಪ್ಪ ಅವ್ರ ಜೊತೆ ಕೂತಿದ್ದಾರೆ. ಬೆಳಗ್ಗೆಯಿಂದ ಜಾಮೂನು, ಮೈಸೂರು ಪಾಕು, ವಡ ಅಂತೆಲ್ಲ ತಿಂದ್ಬಿಟ್ಟಿದ್ದೀನಿ.
ಸೊ ವೀಕ್ ಡೇಲಿ ಡಯಟ್ ಇರ್ತಿದ್ದೆ, ಬಟ್ ಇವತ್ತು ಯಾವುದೇ ಡಯಟ್ ಇಲ್ಲ. ವೀಕ್ ಡೇಲೂ ಚೆನ್ನಾಗಿ ತಿಂದಿದ್ದೆ ಆಯಿತು. ಹಬ್ಬ ಬಂದಾಗ ಏನು ಮಾಡೋಕ್ಕಾಗಲ್ಲ ಅಲ್ವಾ. ನೀವೆಲ್ಲ ಹೇಗೆ ಹಬ್ಬದ ದಿನದಲ್ಲಿ ಚೆನ್ನಾಗಿ ತಿಂತೀರಾ? ನಂಗೆ ಕಮೆಂಟ್ ಮಾಡಿ ಹೇಳಿ. ಯಾರ್ಯಾರಿಗೆ ಏನೇನು ತಿನ್ನೋಕೆ ಇಷ್ಟ ಹಬ್ಬದಲ್ಲಿ ಅದನ್ನು ಕಮೆಂಟ್ ಮಾಡಿ ಹೇಳಿ. ನನಗೆ ಸ್ವೀಟ್ಸ್ ಏನಾದರೂ ಸರಿ ಹಬ್ಬದಲ್ಲಿ ತಿಂದ್ಬಿಡ್ತೀನಿ. ಬರೀ ದಿನ ಅಷ್ಟೊಂದು ಸ್ವೀಟ್ಸ್ ಎಲ್ಲ ತಿನ್ನೋದಕ್ಕೆ ಹೋಗಲ್ಲ. ಎಲ್ಲರೂ ಹೋಟೆಲ್ಗೆ ಹೋದು ಅಷ್ಟೇ ಡೆಸರ್ಟ್ ನಾವು ಅಷ್ಟರಲ್ಲೇ ತೊಗೊಳ್ಳಲ್ಲ ಜಾಸ್ತಿ. ಬಟ್ ಜಿಯನ್ ಕೇಳಿದಾಗ ಜಿಯನ್ಗೆ ಇವಾಗ ತೊಗೋತೀವಿ. ನಾವಿಬ್ಬರೇ ಇದ್ದಾಗಂತೂ ಡೆಸರ್ಟ್ ತೊಗೋತಾನೆ ಇರಲಿಲ್ಲ. ಇವಾಗ ಜಿಯನ್ ಕೇಳ್ತಾನೆ ಕೇಕು ಅದು ಇದು, ಸೊ ಅವನು ಕೊಡಿಸ್ತೀವಿ ಅಷ್ಟೇ. ಮತ್ತು ದುಬೈ ವೀಡಿಯೋಸ್ ಎಲ್ಲ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ, ಹೋಗಿ ನೋಡಿ. ಸೊ ಅಬುದಾಬಿಲಿ ವಾಟರ್ ಪಾರ್ಕ್ ಹೋಗಿದ್ವಿ, ಅದು ತುಂಬ ಚೆನ್ನಾಗಿತ್ತು. ಮತ್ತು ಸೂಪರ್ ಹೀರೋಸ್ ಇರೋದೆಲ್ಲ ಒಂದು ಕಾರ್ಟೂನ್ದು WB, ಅದು ಸೂಪರಾಗಿತ್ತು. ಫೆರಾರಿ ವರ್ಲ್ಡು, ಚಂದು ರೋಲರ್ ಕೋಸ್ಟರ್ ಎಲ್ಲ ಹೋಗಿದ್ರು ಅದಿರಲಿ, ಅದು ಚೆನ್ನಾಗಿತ್ತು. ಸೊ ದುಬೈಲೂ ಅಷ್ಟೇ ಡೆಸರ್ಟ್ ಸಫಾರಿ ಮತ್ತು ಹಡ್ಗಲ್ ಕೂಡ ಹೋಗಿದ್ವಿ, ಕ್ರೂಸ್ ಡಿನ್ನರು, ಅದು ಚೆನ್ನಾಗಿತ್ತು. ಸೊ ಎಲ್ಲ ವೀಡಿಯೋಸ್ ನನ್ನ ಚಾನಲಲ್ಲಿ ಸಿಗುತ್ತೆ, ನೋಡ್ಬೋದು ನೀವು. ಮತ್ತು ನಿಮ್ಗೊಂದು ಐಡಿಯಾ ಬರುತ್ತೆ ದುಬೈಗೆ ಹೋದಾಗ ಎಲ್ಲಿ ಹೋಗಬೇಕು ಅಂತ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.